ಏನಂತ ಮಾತಾಡ್ತಿದೀಯಾ? ನೀನು ಈ ಮನೆ ಮಗ, ಮುಂದಿನ ತಲೆಮಾರನ್ನ ಆಳ್ಬೇಕಾದವನು. ಅಂತದ್ರಲ್ಲಿ ಕೆಲ್ಸಕ್ ಬಾರದೇ ಇರೋಳ್ಗೋಸ್ಕರ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಸರಿನಾ? ನೋಡಪ್ಪ, ನೀ ನಿಮ್ ಮನೇಲಿ ಇರಲ್ಲ ಅಂದ್ರೆ ನಾವ್ ಯಾರು ಈ ಮನೇಲಿ ಇರಲ್ಲ. ಎಲ್ರೂ ಹೋಗೋಣ ನಡಿ. ಸಾಕು, ಮಾತಾಡೋದ್ ಮುಗ್ದಿದ್ರೆ ಸ್ವಲ್ಪ ಸುಮ್ನೆ ಇರ್ತೀರಾ? ನಾನು ಆಗ್ಲಿಂದ ನೋಡ್ತಿದ್ದೀನಿ, ನಾನ್ ಬರ್ಬಾರ್ದು, ನಾನ್ ಇರಬಾರ್ದು, ಎಲ್ಲ ನಂದೇ ತಪ್ಪು ಅಂತ ನನ್ ವಿರೋಧ. ದಯವಿಟ್ಟು ಸ್ವಲ್ಪ ಹೊತ್ತು ಯಾರು ಏನು ಮಾತಾಡಬೇಡಿ. ನೀನೇನು ಹೇಳಬೇಕು ಅಂತಿದ್ಯಾ ಹೇಳಮ್ಮ. ನೆನ್ನೆ ನೀವು ಏನ್ ಹೇಳಿದ್ರಿ? ಚಿರು ಅವರೇ, ನಾನ್ ನಿಮ್ಮ ಹತ್ರ ಮಾತಾಡ್ತಿರೋದು. ನೀವ್ ನನ್ ಕಡೆ ನೋಡಿದ್ರೆ ನನ್ಗೂ ಮಾತಾಡಕ್ ಸುಲಭ. ಅಲ್ಲ, ಸುಮಾರು ಸಲ ಹೇಳಿದ್ದೀರಾ. ಅವ್ರು ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ನಾನ್ ಮಾತ್ರ ಅಲ್ಲ, ಇಲ್ಲಿರೋ ಎಲ್ಲರೂ ಕೈ ಮುಗಿಬೇಕು. ಅವ್ರೇನೋ ನಿಮ್ಮನ್ನ ಮಗ ಅಂತ ಸ್ವೀಕರಿಸಿ ನಿಮ್ಗೆ ಒಳ್ಳೆ ತಾಯಿ ಆದ್ರು, ಆದ್ರೆ ನೀವು ಅವ್ರಿಗೆ ಒಳ್ಳೆ ಮಗ ಆದ್ರ ಏನೇ ನಮ್ ಚಿರುನೆ ನೀನ್ ಒಳ್ಳೆ ಮಗನ ಅಂತ ಪ್ರಶ್ನೆ ಮಾಡ್ತೀಯ? ಈ ಮನೆ ದೇವಸ್ಥಾನ ಇದ್ದಂಗೆ, ಇಲ್ಲಿ ಪ್ರಶಾಂತವಾಗಿರ್ಬೇಕೆ ಹೊತ್ತು ಅನಗತ್ಯ ಪ್ರಶ್ನೆ ಕೇಳಬಾರ್ದು. ಅವಾಗ ನೀವ್ ಮಾತಾಡ್ತಿರಾಗ ನಾನ್ ಸುಮ್ನೆ ಇದ್ದೆ ಅಲ್ವಾ? ಈಗ ನನ್ ಸರ್, ನಾನ್ ಮಾತಾಡ್ತಿರಾಗ ನೀವ್ ಸುಮ್ನಿರ್ಬೇಕು. ಇಲ್ಲಿ ಮಾತಾಡೋದಿದ್ರೆ ನನ್ ಗಂಡ ಮಾತ್ರ ಮಾತಾಡ್ಬೇಕು. ನಾನು ನಿಮ್ ಗಂಡ ಅಲ್ಲ, ನಿಮ್ ಗಂಡ ಅಂತ ನಾನು ಯಾವತ್ತೂ ಒಪ್ಕೊಂಡಿಲ್ಲ. ಒಪ್ಕೊಳ್ಳಿ ಅಂತ ಇಲ್ಲಿ ಯಾರು ನಿಮ್ ಕೈಕಾಲು ಹಿಡಿಯುತ್ತಿಲ್ಲ. ನಿಮ್ ಪಾಲಿಗೆ ನಾನು ಹೆಂಡತಿ ಅಲ್ದೆ ಹೋದ್ರು ನನ್ನ ಪಾಲಿಗೆ ನೀವ್ ಗಂಡನೇ. ಈಗ ವಿಷಯ ಅದಲ್ಲ, ನಿಮ್ಮ ಅತ್ತಿಗೆ ಬಗ್ಗೆ ಮಾತಾಡೋಣ.